ನಿಮ್ಗೆಲ್ಲರಿಗೂ ಪ್ರಿನ್ಸಿಪಲ್ ಕಡೆಯಿಂದ ಹಾಯ್ ಹೇಳಿ ಸರ್. ಹಾಯ್ ಹೇಳಿ. ಹಾಯ್. ಕಾಲೇಜಲ್ಲಿ ಏನೇ ಮಾಡಿರ್ಬೋದು, ನಾನು ಏನೇ ಆಗಿರ್ಬೋದು. ಅಲ್ಲ, ನೀವು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡ್ತೀರಾ, ನಾನು ಸ್ನ್ಯಾಪಲ್ಲಿ ಬ್ಲಾಗ್ಸ್ ಮಾಡ್ತೀನಿ. ನಾನು ಒಂದು ಟೈಮಲ್ಲಿ ಅದೇ ಮಾಡ್ತಾ ಇದ್ದು. ಅಕ್ಕನ ಇಂಪಾರ್ಟೆಂಟ್. ಯಾರು ಅಕ್ಕನ? ಹಂಗೆ ಜಗಳ ಆಡ್ರಿ. ಒಳ್ಳೆ ಕಂಟೆಂಟ್ ನನಗೆ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಬೋನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನನ್ನ ವಾಯ್ಸ್ ನಿಮಗೆ ಕೇಳಿಸಿದೆಯೋ ಗೊತ್ತಿಲ್ಲ, ಎಲ್ಲ ಮೂಳೆಗೆ ಬಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ನನ್ನ ಕಾಲೇಜಲ್ಲಿ ಏನು ಮಾಡ್ತಾ ಇರೋದು ಕುಮಾರ್, ನಿನಗೆ ಬಂತು ಟೈಮು, ಮೂಟೆ ಕಟ್ತಾರೆ. ಕಾಲೇಜ್ ಡೇ ಮಾಡ್ತಾ ಇದ್ದಾರೆ. ಸಾರಿ, ಮರ್ತೋಯ್ತು. ಕಾಲೇಜ್ ಡೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಕಡೆ ಎಲ್ಲ ಮಾಡೋಣ ಅಂದರೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಏನೇನೋ ಮಾಡ್ಕೊತಾ ಇದ್ದಾರೆ. ನನಗೆ ಜಾಗ ಸಿಕ್ಕಿಲ್ಲ, ಅದಕ್ಕೆ ಕೊನೆಗೆ ಇಲ್ಲಿ ಬಂದು ಗಿಡಗಳ ಮಧ್ಯ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ನೋ ಲಾಸ್ಟ್ ವೀಡಿಯೋ ಹಾಕಿದ್ದು ನಾನು ಎತ್ನಿಕ್ ಕಾಲೇಜಿದು. ಅದಾದಮೇಲೆ ಕಾಲೇಜ್ ಫೆಸ್ಟ್ ಆಯಿತು, ಅದಕ್ಕೂ ಹಾಕೋಕ್ಕಾಗಿಲ್ಲ. ಬಿಕಾಸ್ ಗೆಸ್ಟನ್ನ ನಾನೇ ಇನ್ವೈಟ್ ಮಾಡಿದ್ದು, ಮತ್ತು ಅವ್ರು ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಇದ್ದಿದ್ದು. ಆ ಒಂದು ರೀಸನಿಂದ ಏನೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ ಒಂದು ರೀಸನ್ ಎಷ್ಟೊಂದು ಜನ ಕೇಳಿದ್ರಿ, ಬ್ಲಾಗ್ ಏನಕ್ಕೆ ಮಾಡಿಲ್ಲ ಏನಕ್ಕೆ ಅಪ್ಲೋಡ್ ಮಾಡಿ ಅಂತ. ಬಟ್ ನಾನು ಬ್ಲಾಗ್ ಮಾಡಲಿಲ್ಲ. ಇವತ್ತು ಕಾಲೇಜ್ ಡೇ ನಡೀತಿತ್ತು, ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ ಬಿಕಾಸ್ ಬ್ಲಾಗ್ ಲೇಟಾಗಿ ಬರ್ತಾ ಇರೋದಕ್ಕೆ. ಆ್ಯಂಡ್ ಕಂಟಿನ್ಯೂಸ್ ಇಲ್ಲ, ಗೊತ್ತಿದೆ. ಇಷ್ಟು ದಿನ ಏನೇನು ಶ್ರಮ ಪಟ್ಟಿದೆ ಕಾಲೇಜಲ್ಲಿ, ಇವತ್ತು ನನಗೆ ಪ್ರತಿಫಲ ಸಿಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಏನು ಪ್ರತಿಫಲ ಅಂತ, ಏನು ಸಿಗ್ತಿದೆ, ಏನು ಕತೆ ಎಲ್ಲ ಮುಂದಕ್ಕೆ ನೀವೇ ನೋಡಿ. ನಾನೇ ಹೇಳ್ಬಿಟ್ರೆ ನನ್ನ ಬ್ಲಾಗ ಚೆನ್ನಾಗಿರಲ್ಲ, ನೀವು ನೋಡಿ. ಸ್ಲೋ ಮೋಷನ್ ಎಲ್ಲ ತೆಗಿತಾನೆ ಕುಮಾರು, ನೋಡೋಣ ಹೇಗೆ ಬರುತ್ತೆ ಇವತ್ತು. ಆ್ಯಂಡ್ ಇನ್ನೊಂದೆರಡು ದಿನ ಇದೆ ಗೈಸ್, ಕಾಲೇಜ್ ಲೈಫ್ ಮುಗಿದೇ ಹೋಯ್ತು. ನನ್ನ ಕೆಲಸ ನಾನು ಮಾಡಿದ್ದೀನಿ, ನಿಯತ್ತಾಗಿ ಮಾಡಿದ್ದೀನಿ. ಯಾವಾಗಲೂ ಹೇಳೋ ಥರ ಯಾವಾಗಲೂ ಹೇಳ್ತಿರ್ತೀನಿ, ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತು ಆ ಮಾತು ಏನು ಅಂತ ಪ್ರೂವ್ ಆಗಿದೆ. ಸೊ ಬನ್ನಿ ನೋಡೋಣ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದೇನು ಅಂದರೆ ಹಾಕು. ಇವತ್ತು ನನ್ನ ಜೊತೆ ಬ್ಲಾಗಿಗೆ ಸಪೋರ್ಟ್ ಮಾಡ್ತಿರೋದು ಕುಮಾರ್ ಅಂತ. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ನೋಡಿರ್ತೀರಾ, ಯಾವ ಬ್ಲಾಗಲ್ಲಿ ಬಂದಿದ್ಯಾ ನೀನು? ಎತ್ನಿಕ್ ಡೇ ಬ್ಲಾಗಲ್ಲಿ ನೋಡಿ. ಅವತ್ತು ಇವನೇ ಇದ್ದ, ಇವತ್ತು ಇವನೇ ಇದ್ದಾನೆ. ಆ್ಯಂಡ್ ನೆಕ್ಸ್ಟ್ ಏನಂತಾರೆ, ರೂಲ್ ಮಾಡೋದು ನಮ್ಮ ಕಾಲೇಜ್ನ. ನಾಚಿಕೆ ಹುಡುಗನಿಗೆ ಹಂಗೇನಿಲ್ಲ, ಎಲ್ಲ ನಮ್ಮ ಅಣ್ಣಂದೆ ಅಷ್ಟೇ. ಒಬ್ಬ ಹಿಂಗಂದೆ ಎಲ್ಲರೂ ನನ್ನ ಸೈಡ್ಗೆ ಹಾಕ್ಬಿಟ್ರು ಗೈಸ್. ಅಯ್ಯೋ, ನಿಜ 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 ಎಲ್ಲ ನಿನ್ನಿಂದಾನೆ ಅಂದ್ಬಿಟ್ಟು ಲಾಸ್ಟಲ್ಲಿ ಏನು ಹೇಳಿದ್ದು ಲಾಸ್ಟಲ್ಲಿ. ಅಪ್ಪ ಓಕೆ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸಿಗ್ತೀನಿ. ಆ್ಯಂಡ್ ಇವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ, ನಿಮ್ಗೆ ಗೊತ್ತಮ್ಮ? ಏನು ಮೊನ್ನೆ ಏನು ಯಾವೊಂದು ಇವನ್ ಬ್ಲಾಗು, ಅವನ ಹೆಸರೇನು ಮತ್ತೆ ಆ ಕ್ಲಿಪ್ಪಿನ ಹತ್ರ ಹಾಕ್ತೀನಿ ನೋಡಿ ಗೈಸ್. ಯಾಕೆ ಕರೆಂಟ್ ಹೋಗಿತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಫ್ರೆಂಡ್ಸ್ ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಣ್ಣ ಸಡನ್ ಆಗಿ ಬಂದ್ರು, ಅದಕ್ಕೆ ನಾನು ಬಂದೇ ಇಲ್ಲ. ಹೇಳಕ್ಕೂ ಒಂದಿತ್ತು ಬಾಯಿ ಇದೆ ಅಂತ ಏನ್ ಬೇಕಾದ ಏನ್ ಬೇಡದ ಅವ್ರ ಫೋನ್ ಬಂತು ಫ್ರೆಂಡ್ಸ್. ನನ್ನ ಫೋನ್ ಬಂದ್ರೆ ಏನೋ ಇವನ್ನೆಲ್ಲ ತಂದಿದ್ದು, ಅವತ್ತು ಭೂಮಿಕಾ ತಂದಿದ್ದು ಇರ್ಬೇಕು. ಕುಳ್ಳಿ ಬಾರಿ ಇಲ್ಲಿ. ಏನ್ ಮಾತಾಡ್ಬೇಕು ಇವಾಗ? ಮಾತಾಡೋ ಟೈಮ್ ಇಲ್ಲ, ಬರ್ತೀನಿ ಸ್ವಲ್ಪ. ನೀನ್ ಯಾವತ್ತಾನೆ ಮಾತಾಡಿದಿ ಹೇಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಆಮೇಲೆ ಬರ್ತೀನಿ. ಏನ್ ಗ್ಯಾಂಗ್ ನಡ್ಕೊಂಡ್ ಬಂದಿದ್ಯಾ? ಏನು ಮಾತಾಡ್ತಾನೆ ನಮ್ಮ ಕಂಟೆಂಟ್ ಅಂದ್ರೆ ಅವಳೆ. ಅದು ಬಿಟ್ರೆ ಬೇರೆ ಕಂಟೆಂಟ್ ಸಿಗಲ್ಲ. ಏನಮ್ಮ ನಿಂತು ಅಲ್ಲಿ ತೋರಿಸು ಸ್ಟೇಜ್ ಹಿಂಗೆ ರೆಡಿ ಮಾಡ್ತೀವಿ.
ಗೈಸ್ ಫಿಲ್ಟರ್ ಆಗ್ತಿರೋ ತೆಗಿತಾ ಇದ್ದು ನಾವೆಲ್ಲ ಚೆನ್ನಾಗಿಲ್ಲ guys. ಇಲ್ಲ ಫ್ರೆಂಡ್ಸ್, ನ್ಯಾಚುರಲ್ ಆಗಿ ತೆಗಿಬೇಕು. ಅಣ್ಣ ನೀವು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡ್ತೀರಾ, ನಾನು ಸ್ನ್ಯಾಪಲ್ಲಿ ಬ್ಲಾಗ್ಸ್ ಮಾಡ್ತೀನಿ. ನಾನು ಒಂದು ಟೈಮಲ್ಲಿ ಅದೇ ಮಾಡ್ತಾ ಇದ್ದು. ಹಳೆ ಫೋನ್ ಇತ್ತು ಗೈಸ್, ಅದರಲ್ಲಿ ಸ್ಟೋರೇಜು ಫುಲ್ ಆಗ್ಬಿಡೋದು. ಸ್ನ್ಯಾಪಲ್ಲಿ ಬ್ಲಾಗ್ ಮಾಡ್ತಿದ್ದೆ. ಎಷ್ಟೋ ಬ್ಲಾಗ್ಸ್ ಒಂದು 10ರಿಂದ 15 ಬ್ಲಾಗ್ ಬರೀ ಸ್ನ್ಯಾಪಲ್ಲಿ ಮಾಡಿ. ನಮ್ಮ ಕಷ್ಟ ನಮ್ಗೆ ಗೊತ್ತು. ಫೋಟೋಸ್ ಅದಕ್ಕೆ ಅಂತ ಹೇಳಿದ್ದು ನಮ್ಮ ಕಡೆ ಪ್ರಾಮಾಣ್ಯ ಅಂತ. ಅದಕ್ಕೆ ಹೇಳಿದ್ದು ಅಲ್ಲಿ ಕೂತಿದ್ದಿದ್ರೆ ಎಲ್ಲ ಒಂದೆಲ್ಲ ಎಲ್ಲ ಕೂತ್ಕೋಬೋದಿತ್ತು, ಇಲ್ಲೆಲ್ಲ ಟೀಚರ್ಸ್ ಮಕ್ಕಳು ಕೂತ್ಕೋಬೋದಿತ್ತು. ಕುಮಾರ್ ನೀನು ನೀನೇನು ಮಾಡಿದ್ಯಾ ನೀನು? ಬೇಡ, ಚೆನ್ನಾಗಿಲ್ಲ. ಹಂಗೆ ಅಂದ್ಕೊಂಡೆ ಎಲ್ಲಾರನ್ನೂ. ಆಮೇಲೆ ಕಳಿಸ್ಬಿಡ, 100 ರೂಪಾಯಿ ಕೇಳೋ ಕಳಿಸಿ. ಇಲ್ಲ ಕಳ್ಸೋದೇನೋ ನಂಗೆ? ನಾನು ಕಳಿಸ್ತೀನಿ ಬಿಡಕ್ಕ. ಕಳಿಸಲೇಬೇಕು. ಫ್ರೆಂಡ ಅಕ್ಕನ ಇಂಪಾರ್ಟೆಂಟ್. ಯಾರೋ ಅಕ್ಕನ ಹಂಗೆ ಜಗಳ ಆಡ್ರಿ. ಒಳ್ಳೆ ಕಂಟೆಂಟ್ ನನಗೆ. ಹೇಳು ಕುಮಾರ್, ಫ್ರೆಂಡ್ ಅಕ್ಕನ? ಅಕ್ಕ ಬೇಕಾ ಫ್ರೆಂಡ್ ಬೇಕಾ? ಅಕ್ಕ ಬೇಕಾ ಫ್ರೆಂಡ್ ಬೇಕಾ? ಅಕ್ಕ ಬೇಕಾ ಫ್ರೆಂಡ್ ಬೇಕಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಅಕ್ಕ ಬೇಕಾ ಫ್ರೆಂಡ್ ಬೇಕಾ? ಅಕ್ಕ ಬೇಕಾ ಫ್ರೆಂಡ್ ಬೇಕಾ? ನನ್ಕಿಂತ ಆಮೇಲೆ ನನ್ನ ಬ್ಲಾಕ್ ನಂಬರು. स्वैग से करेंगे सबका स्वागत. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇಬ್ರು ಬೇಕಾಗಿರ್ತಾರೆ. ಮತ್ತೆ 100 ರೂಪಾಯಿ ನೋಡು, ಅವ್ರು 100 ರೂಪಾಯಿ ಇಸ್ಕೋ, 50-50 ಇಬ್ರು. ಫೋಟೋದ ಇದೆ. ನಾನು ಕೇಳಬೇಕು, ನೀವೇನು ಕೇಳ್ತಾ ಇದ್ದೀರಾ? 200 ರೂಪಾಯಿ ನನಗೆ. ನನಗೆ ಬೇಕಾದ್ರೆ ಇವ್ರಿಗೆ ಏನಾದ್ರು ಮಾಡ್ಕೋಕೊಂಡ್ ಗೊತ್ತಿಲ್ಲ, ನನಗ್ ಬೇಕಾಗಿದ್ರೆ ನನ್ನ ಫೋಟೋ ಭುವನಣ್ಣನ ಜೊತೆ ಮಾತ್ರ ಕಳ್ಸು. ನಂಗೆ ನೀವಿಬ್ರು ಇಲ್ಲಾದ್ರೂ ಪರವಾಗಿಲ್ಲ. ಇವ್ರಿಗೆ ಏನಾದ್ರು ಮಾಡ್ಕೋಕೊಂಡ್ ಗೊತ್ತಿಲ್ಲ, ನನಗ್ ಬೇಕಾಗಿದ್ರೆ ನನ್ನ ಫೋಟೋ ಭುವನಣ್ಣನ ಜೊತೆ ಮಾತ್ರ ಕಳ್ಸು. ನಂಗೆ ನೀವಿಬ್ರು ಇಲ್ಲಾದ್ರೂ ಪರವಾಗಿಲ್ಲ. ಗೈಸ್ ಫೈನಲಿ ನನಗೆ ಸಿಕ್ಕಿದ್ದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಪ್ರಮೋಷನ್ ಆ್ಯಕ್ಟಿವಿಟೀಸ್. ಕಾಲೇಜಲ್ಲಿ ಏನೇ ಮಾಡಿರ್ಬೋದು, ನಾನು ಏನೇ ಆಗಿರ್ಬೋದು. ಆ್ಯಂಡ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅವಾರ್ಡ್ ಅಂತ ಸಿಕ್ಕಿರೋದು ಫಸ್ಟ್ ಟೈಮ್. ಮುಂಚೆ ಸಿಕ್ಕಿತ್ತು ಫೋಟೋಗ್ರಫಿಗೆ, ಗೊತ್ತೇ ಇರಲಿಲ್ಲ ನನಗೂ ಸಿಗತ್ತೆ ಅಂತ. ನಾನು ಮನೇಲಿದ್ದೆ, ನನ್ನ ಫ್ರೆಂಡ್ ಒಂದನ ಅಂತ ಕುಳ್ಳಿ ಅಂತೀನಲ್ಲ, ಅವ್ಳು ಫೋನ್ ಮಾಡಿ ಎಲ್ಲಿದೆ ಬೇಗ ಬಾ, ಅವಾರ್ಡ್ ಸಿಕ್ಕಿದೆ ನಿಮಗೆ ಅಂತಂದ್ರು. ಅದು ಗೊತ್ತಿದ್ದಿರೋ ಸಿಕ್ಕಿತ್ತು. ಇದು ನಿನ್ನೆ ನನ್ನ ಮೈಕಲ್ ಸರ್ ಫೋನ್ ಮಾಡಿಬಿಟ್ಟು ಕರ್ಬಿಟ್ಟು ಹೇಳಿದ್ರು, ಈ ಥರ ಅವಾರ್ಡ್ ಇದೆ ನಿಮಗೆ ಬೇಗ ಬಾ. ಇದರಲ್ಲಿ ಏನೋ ಬೆಸ್ಟ್ ಪ್ರಮೋಟಿಂಗು ಏನೋ ಇರ್ಬೋದು. ಇಲ್ಲಿರೋದನ್ನ ಇಲ್ಲಿಗೆ ಬರೋಕ್ಕೆ ಕಾರಣ ಬಾರ ಇಲ್ಲಿದೆ, ಅದಕ್ಕೆ ಅಷ್ಟು ಚೆನ್ನಾಗಿ ಪ್ರಮೋಷನಲ್ಲಿ. ಈ ಅವಾರ್ಡ್ ಎಲ್ಲ ಏನೂ ಇಲ್ಲ. ಈ ಅವಾರ್ಡ್ ಮುಂದೆ ಇದೆಲ್ಲ ಲಿಟ್ರಲಿ ಏನೂ ಇಲ್ಲ. ಅದಕ್ಕೆ ಬೆಸ್ಟ್ ಏನಂತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಿರೋದು ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ನನ್ನ ಜೊತೆಗೆ ಎಂಥದ್ದು ಇಲ್ಲ. ಅದಕ್ಕೆ ಹೇಳ್ಕೊಂಡು ಹೋಗಿದ್ದೀವಿ ನಾವು. ಇದು ನನಗೆ ಒಬ್ಬನಿಗೆಲ್ಲ ಬೇಕಾಗಿರೋದು, ಇಬ್ಬರಿಗೆ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಅವ್ನು ಹೇಳ್ಕೊಂಡು ಹೋದಷ್ಟು. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್. ನವೀನ್ ಸರ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅವ್ರನ್ನು ಮೀಟ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು. ಗೈಸ್, ಇವಾಗ ಪ್ರಿನ್ಸಿಪಲ್ ಹತ್ರ ಹೋಗಿ ಫಸ್ಟ್ ಟೈಮ್
ಪ್ರಿನ್ಸಿಪಲ್ನ ಬ್ಲಾಗಲ್ಲಿ ಕರ್ಸೋಣ ಹಾಗೆ ಅಂತ ಹೇಳ್ಸೋಣ. 3 ಜನಕ್ಕೂ ಅವಾರ್ಡ್ ಬಂದಿದೆ, ನನಗೆ ಭುವನ್ಗೆ 3 ಜನಕ್ಕೆ ಬಂದಿದೆ. ಸತ್ಯ ಈ ಕಡೆ ಹೋಗೋಣ, ನೀವು ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ನಿಮ್ಗೆಲ್ಲರಿಗೂ ಪ್ರಿನ್ಸಿಪಲ್ ಕಡೆಯಿಂದ ಹಾಯ್ ಹೇಳ್ಸೋಣ. ಎಲ್ಲ ನಮಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆನ್ಲೈನಲ್ಲಿ ಭಾಳಷ್ಟು ಕಾರ್ಯಗಳ ಪ್ರಚಾರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಬನ್ನಿ ಬನ್ನಿ ಮೇಡಮ್. ಇಲ್ಲ ಬನ್ನಿ ಮೇಡಮ್. ಸರ್ ಬನ್ನಿ. ಹಾಯ್ ಹಾಯ್. ಗೈಸ್, ಇದು ನಮ್ಮ ಲೈಬ್ರರಿ. ಆ ಕಡೆ ನೋಡ್ತೀವಿ, ಯಾರು ನೋಡಿಲ್ಲ ಅಂದರೆ. ಆ್ಯಂಡ್ ಇವರು ನಮ್ಮ ಪವನ್ ಸರ್ ಅಂತ, ಇವರೊಬ್ಬರು ಸರ್. ಆ್ಯಂಡ್ ನಮಗೆ ಏನೇ ವಿಡಿಯೋಸ್ ಆಗಲಿ, ಏನೇ ಒಂದು ಪರ್ಮಿಷನ್ನು ನಿನಗೆ ಏನು ಕೇಳೋಕ್ಕೆ ಹೋಗ್ಬೇಡ, ನೀನು ಪಡಿ ನೀನು ಮಾಡ್ಕೊ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ ಅಂತ. ಈ ಪ್ರೈಸಿಗೆ ಇವ್ರದ್ದು ಸಪೋರ್ಟ್ ಇದೆ ಆ್ಯಂಡ್ ಪ್ರೀತಿ ಕೂಡ ಇದೆ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ಓಕೆ, ಪ್ಲೀಸ್ ನಮ್ಮ ಸ್ಟೂಡೆಂಟು, ನಮ್ಮ ಅಚ್ಚುಮೆಚ್ಚು ಸ್ಟೂಡೆಂಟ್ ಕಿಚ್ಚಾ ಭುವನ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ, ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ಚೆನ್ನಾಗಿರುತ್ತೆ. ದಯವಿಟ್ಟು ಎನ್ಕರೇಜ್ ಮಾಡಿ. ಸರ್ ಕೂಡ ಸಬ್ಸ್ಕ್ರೈಬ್, ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅದಕ್ಕೆ ದಯವಿಟ್ಟು ನೀವು ಮಾಡಿ. ಯಾರೋ ಮಾಡಿಲ್ಲ ಅಂದರೆ ಮಾಡಿ. ಫೈನಲಿ ಎಲ್ಲ ಮುಗೀತು ಆ್ಯಂಡ್ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಕಾಲೇಜ್ ಹತ್ರನೇ ಬಂದಿದ್ದೀನಿ. ಆ್ಯಂಡ್ ಏನು ಹೇಳಬೇಕು, ಏನು ಹೇಳಬೇಕು, ಏನು ಮಾತಾಡಬೇಕು, ಕಾಲೇಜ್ ಎಂಡ್ ಆಗ್ತಿದೆ, ಹೇಗೆ ಅದು ನಗಬೇಕಾ ಅಳಬೇಕಾ ಒಂದೂ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅದು ಬಿಟ್ಟರೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾರು ಮಾಡಿಲ್ಲ ಅಂದರೆ. ಆ್ಯಂಡ್ ಪ್ರತಿಯೊಬ್ಬರು ಟೀಚರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಮೈಕಲ್ ಸರ್, ಮುಕುಂದ್ ಸರ್, ಫೋರ್ಸಿಯಾ ಮಾಮು, ಶೈಲಜಾ ಮಾಮು, ಆಮೇಲೆ ಪಾವನ ಮ್ಯಾಮ್, ಯಾರ್ಯಾರು ಇದ್ದಿರೋ ಎಲ್ಲ ಪ್ರತಿಯೊಬ್ಬರಿಗೂ ಆ್ಯಂಡ್ ಪ್ರಿನ್ಸಿಪಲ್ಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮಿಂದನೇ ಈ ಒಂದು ಅವಾರ್ಡ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇನ್ನೂ 2 ಬರೋದಿದೆ, ಅದು 31ನೇ ತಾರೀಕು ಸಿಗುತ್ತೆ, ನೋಡೋಣ. ಆ್ಯಂಡ್ ನಮಸ್ಕಾರ. ಹಾಯ್ ಅಂದ ಸಿಂಹ, ಇಂಪ್ರೆಸ್ ಆದ ಬ್ರಹ್ಮ. ತುಂಬ ದಿನ ಆದಮೇಲೆ ಬರ್ತಾಯಿದ್ದೀನಿ ವ್ಲಾಗಲ್ಲಿ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಇಂಟರ್ನ್ಶಿಪ್ಪು, ಪ್ರಾಜೆಕ್ಟ್ ಅದು ಇದು ಅಂತ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಾವು 3 ಜನ ಸೇರಿ ಎಷ್ಟೋ ತಿಂಗಳಾಗೋಯ್ತು ಅನ್ಕೋತೀನಿ ನನ್ನ ಪ್ರಕಾರ. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಒಂದು 2 to 3 months ಫುಲ್ ಮೀಟೇ ಮಾಡೋಕ್ಕಾಗಿರಲಿಲ್ಲ. ಫುಲ್ಲು ನಾವು ಫೈನಲ್ ಸೆಮಿಸ್ಟರು, ಫುಲ್ ಇಂಟರ್ನ್ಶಿಪ್ಪು, ಪ್ರಾಜೆಕ್ಟ್ಸು, ಒಟ್ನಲ್ಲಿ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮೀಟ್ ಆದ್ವಿ, ತುಂಬ ಖುಷಿ ಆಯಿತು. ಯಾವ ಮಟ್ಟಿಗೆ ಮೀಟ್ ಆಗಿದ್ದೀವಿ ಅಂದರೆ ಕಾಲೇಜಲ್ಲಿ ನಮ್ಮನ್ನ ಬಿಟ್ಟು ಯಾರು ಇಲ್ವೇ ಇಲ್ಲ. ಅಲ್ಲಿ ತೋರಿಸು, ಕಾಲೇಜ್ ತೋರಿಸು. ಕಾಲೇಜೆಲ್ಲ ಯಾರು ಇಲ್ಲ. ನಮ್ಮದೇ ಪ್ರೋಗ್ರಾಮ್ ಗೈಸ್ ಇವತ್ತು. ಓಪನ್ ಟ್ರೂತ್ ಏನು ಗೊತ್ತಾ, ನಮ್ಮ ಮೇಲೆ ಜನಕ್ಕೆ ಉರಿ ಜಾಸ್ತಿ, ತಡ್ಕೊಳಕ್ಕಾಗಲ್ಲ ನೋಡಿದ್ರೆ. ಅದಕ್ಕೆ ಇವಾಗ ಬಂದೀವಿ, ತಣ್ಣಗೆ ಮಳೆ ಬರ್ತಿದೆ ಅಂತ. ಯಾವ ರೇಂಜಿಗೆ ನಮ್ಮ ಕೋಪ ಅಂದರೆ ನೋಡಿ, ಎಲ್ಲ ಚೇರುಗಳು ಹೆಂಗೆ ಮಾಡೋರು. ನಮ್ಮನ್ನ ನೋಡಿದ್ರೆ ಜನ ಉರ್ಕೋತಿದ್ದಾರೆ. ಆ್ಯಕ್ಚುಲ್ ಟ್ರೂತ್ ಅದಕ್ಕೆ ಮಳೆ ಬರ್ತಿದ್ದು ಇವತ್ತು. ಮಳೇಲಿ ಡ್ಯಾನ್ಸ್ ಆಗಲಿ ಅಂತ ಯಾಕೆ ಗೊತ್ತಾ ಮಳೆ ಬಂದಿದ್ದು, ನಮ್ಮನ್ನ ಉರ್ಕೊಂಡು ಪಾಪ ಬೆಂದೋಗ್ಬಾರ್ದಲ್ಲ. ಅದು ಈಟಿಗೆ ಅದೇ ಬಂದ್ಬಿಡ್ತು, ಅಲ್ಲಿ ತನಕ ಬಂದ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಮಳೆ ಬಂದ್ಬಿಡ್ತು. ಆ್ಯಂಡ್ ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಎಂಜಾಯ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಯಾವಾಗಲೂ ಹೇಳೋ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾ ಭುವನ್ ಮಾಡುವ ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕಿಚ್ಚಾ ಭುವನ್ ಪೇಜ್ನ ಯೂಟ್ಯೂಬ್ ಪೇಜಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಸೈಕ್ ಆರ್ಟಿಸ್ಟ್ ಫಾಲೋ ಮಾಡಿ. ಒಳ್ಳೊಳ್ಳೆ ಹೇಳ್ಬಿಡು, ಬಂದಿದೆ. ಹೇಳು
ಯಾವುದು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಮಾತ್ರ ದೇವ್ರು ಒಳ್ಳೇದು ಮಾಡ್ತಾರೆ. ಆ ಥರ ಅಂತ ಹೇಳಲ್ಲ, ದೇವ್ರೆಲ್ಲರಿಗೂ ಒಳ್ಳೇದು ಮಾಡ್ತಾನೆ, ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು ದೇವರು. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಒಳ್ಳೇದು VIP ಪಾಸ್. ಗೊತ್ತಾಯ್ತು. ಬಟ್ ನಾನು ಹೇಳೋದೇನು ಅಂದರೆ ದೇವರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು. ನಮ್ಮ ಟೀಚರು ಒಂದು ಹೇಳಿದ್ದಾರೆ, ಯು ಕ್ಯಾನ್ ಬಿ ಪರ್ಫೆಕ್ಟ್ ಇನ್ ವಾಟ್ ಯು ಡು ಬಟ್ ಯು ಕ್ಯಾನ್ ಬಿ ಸಿನ್ಸಿಯರ್ ಇನ್ ವಾಟ್ ಯು ಡು. ಸೊ ಅದ್ರ ಮುಖಾಂತರ 3 ತಿಂಗಳಲ್ಲಿ ಏನ್ ಮಾಡಿದ್ರಿ ಅಂತ ಹೇಳಿದ್ನಲ್ಲ, ಇದನ್ನ ಕಲ್ತ್ಕೊಂಡ್ ಬಂದವ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ಇಷ್ಟೆಲ್ಲ ಹೇಳೋಣ ಅಂತ. ಅದಕ್ಕೆ ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಗ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಿಕಾಸ್ ಸಪೋರ್ಟಿಂದಾನೆ ಇವತ್ತು ಇವನು ಒಂದು ಅವಾರ್ಡ್ ಬಂದಿರೋ ಕಾರಣ ನಿಮ್ಮ ಸಪೋರ್ಟಿಂದಾನೆ. ಇದೇ ಥರ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀನ್ ಬ್ಯಾ ಅಂತ ಮಾತಾಡ್ತಿದ್ರೆ ನಂಗೆ ಗೈಸ್ ಇನ್ನೊಂದು ಹೇಳ್ಬೇಕು ಅಂದರೆ ಇಷ್ಟು ವರ್ಷದಲ್ಲಿ ನಾನು ಏನೇ ಮಾಡಿದ್ರು ಯಾವನಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಹೌದಾ ಮಾಡೋಣ ಗೊತ್ತಿರಲಿಲ್ಲ. ಈಗ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ, ಟೇಬಲ್ ಮೇಲೆ ಒಂಚೂರು ನೀರು ಬಿದ್ದಿರುತ್ತೆ ಆಯಿತಾ, ಆ ನೀರು ಬಿದ್ದುಬಿಟ್ಟು ನೀರು ನೋಡಿರ್ತಾರೆ, ನೀರಿದೆ ಅಂತ ಗೊತ್ತು, ಕೈ ಮುಟ್ಟು ನೋಡಿರ್ತಾರೆ, ಒದ್ದೆ ಇದೆ ಅಂತಲೂ ಗೊತ್ತು, ಹೋಗ್ಬಿಟ್ಟು ಕೈ ತೊಳ್ಕೊಂಡು ಬಂದಿರ್ತಾರೆ, ನೀರಿತ್ತಾ ಇಲ್ಲಿ ಟೇಬಲ್ ಮೇಲೆ ನೀರು ಬಿದ್ದಿತ್ತಾ ಕೇಳೋ ಥರ, ಆ ಥರ ಜನ ಸಿಚುವೇಶನ್ ಇವಾಗಿರೋದು. ಆ್ಯಕ್ಚುಲ್ ಟ್ರೂತ್ ಅಲ್ವಾ? ಬ್ರೋ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಟೀಚರ್ಸ್ಗೆ, ಪ್ರಿನ್ಸಿಪಲ್ಗೆ, ನಮ್ಮ ಹೇಟರ್ಸ್ಗೆ, ನಮ್ಮ ಫ್ರೆಂಡ್ಸ್ಗೆ, ನನ್ನ ಪ್ರೀತಿಸೋರಿಗೆ, ನನ್ನ ತುಂಬ ಪ್ರೀತಿಸೋರಿಗೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಬಾಯ್. ಹೋಲ್ಸೇಲಾಗೆ ಥ್ಯಾಂಕ್ ಯು ಸೊ ಮಚ್. ಶತ್ರುಗಳ ಆಶೀರ್ವಾದ ಸದಾ ಇರಲಿ. ನಿಮ್ಮಿಂದನೇ ನಾನು, ನನ್ನಿಂದನೇ ನೀವು. ಥ್ಯಾಂಕ್ ಯು ಸೊ ಮಚ್. ಸಿ ಯು. ಶುಭರಾತ್ರಿ. ಶುಭರಾತ್ರಿ. ಗುಡ್ ನೈಟ್. ಸಿ ಯು ನೆಕ್ಸ್ಟ್ ವ್ಲಾಗ್. ಸಿಗೋಣ. ಬಾಯ್. ಫೇರ್ವೆಲ್ ಇದೆ ನೋಡಿ. ಬಾಯ್. ಶುಭರಾತ್ರಿ. ಭುವನ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಎಲ್ಲ ನಮ್ಮ ಒಂದು ವಾರ್ನಿಂಗು. ಹೋದ ಸಲ ಡುಮುಕು ಈ ಸಲ ಸಾವಿರ ಜನ ಮಾತಾಡ್ಲಿ. ಅಣ್ಣ ಏನಂತ, ಅಣ್ಣನ ಪ್ರೀತಿಸೋರ್ಗೆ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನಲ್ಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ. ಹೋದ್ ಸತಿ ಅಮ್ಗುಡುಮ್ಗು, ಈ ಸತಿ ಹಂಗಲ್ಲ ಖಾಲಿಯಮ್ಮ ಆಗ್ಬಿಡೋದು. ಡುಮುಕು ಖಾಲಿ ಮಾಡ್ಬಿಡೋದೇನೆ. No words, no comments. Bye guys.